ಇನ್ನು ಆ ಮಹಿಳಾ ಅಧಿಕಾರಿ ಮರಳು ಗಣಿಗಾರಿಕೆಯ ವಿರುದ್ಧ ಸಮರ ಸಾರೋ ಪ್ರಯತ್ನ ಪಟ್ಟರು. ರಾತ್ರಿ ಹೊತ್ತಲ್ಲಿ ಯಾರಿಗೂ ಹೆದರದೆ ಟಿಪ್ಪರ್ ಲಾರಿಗಳನ್ನು ತಡೆದಿದ್ರು. ಅಷ್ಟರಲ್ಲಿ ಅದೋರ್ವ ಫೋನ್ ಮಾಡಿ ದರ್ಪ ಪೊಗರಿನ ಮಾತನಾಡಿದ್ದಾನೆ. ಅಷ್ಟಕ್ಕೂ ಆ ಮಹಿಳಾ ಅಧಿಕಾರಿಗೆ ನಿಂದಿಸಿದ್ಯಾರು, ಬಂಧಿಸಿದ್ದು ಯಾರನ್ನ, ಇದು ಹೇಗೆ ಒಂದು ರಾಜಕೀಯ ತಿರುವನ್ನ ಪಡೆದುಕೊಂಡಿದೆ. MLA ಮಗ ಇಲ್ಲಿ ನಿಜಕ್ಕೂ ಕೂಡ ದರ್ಪವನ್ನ ಮೆರೆದಿರುವಂತಹ ಆತ ಮಾತನಾಡಿರುವಂತಹ ಪದಗಳು ಏನಾದರೂ ಇದ್ರೆ ನಿಜಕ್ಕೂ ಅದು ಅಕ್ಷಮ್ಯ. ಅದು ಬನ್ನಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ರಿಪೋರ್ಟ್ ನೋಡ್ಕೊಳ್ಳೋಣ. ಇದಾರೆ ಕೊಡ್ರಿ ನೆಟ್ಟಿಗೆ ಮಾತಾಡಿ. ಅದೇನ್ ಮಾತು, ಅದೇನ್ ದೌಲತ್ತು. ಈ ಮಾತುಗಳನ್ನ ಕೇಳ್ತಿದ್ರೆ ಕಿವಿಯಲ್ಲಿ ರಕ್ತ ಬಂದು ಬಿಡುತ್ತೆ. ಬಾಯ್ ಬಿಟ್ರೆ ಬರೀ ಅವಾಚ್ಯ ಶಬ್ದ, ಸೊಂಟದ ಕೆಳಗಿನ ಭಾಷೆ, ದರ್ಪದ ನಿಂದನೆ. ಅಷ್ಟಕ್ಕೂ ಹೀಗೆ ಕೆಟ್ಟ ಕೆಟ್ಟದಾಗಿ ಬೈತಿರೋದು ಶಾಸಕರ ಪುತ್ರ ಅನ್ನೋ ಆರೋಪ ಕೇಳಿ ಬಂದಿದೆ. ನೆಟ್ಟಿಗೆ ಮಾತಾಡಿ. ಯಾರಿಗೆ ಮಾತಾಡ್ತಾ ಇದ್ದೀರಾ? ಒಬ್ಬ ಅಧಿಕಾರಿ ಮಾತಾಡಿ, ನೆಟ್ಟಿಗೆ ಬೆಲೆ ಕೊಟ್ಟು ಮಾತಾಡಿ. ಅಣ್ಣ ನಿಮ್ಮ ಒಂದ್ ಸ್ವಲ್ಪ ನಿಮ್ಮ ಇವ್ರು ನೀನೇ ಬಂದ್ಬಿಡೋಣ ಸ್ಪಾಟಿಗೆ. DSP ಬರ್ತಾರಂತೆ. ಮಹಿಳಾ ಅಧಿಕಾರಿಗೆ ಶಾಸಕರ ಪುತ್ರನಿಂದ ನಿಂದನೆ. ಸಂಗಮೇಶ್ರ ಮಗ ಬಸವೇಶ್ ವಿರುದ್ಧ ಆರೋಪ. ಇವರು ಶಿವಮೊಗ್ಗ ಜಿಲ್ಲೆಯ ಗಣಿ ಮತ್ತು ಭೂ ಇಲಾಖೆ ಅಧಿಕಾರಿ ಜ್ಯೋತಿ. ನೆನ್ನೆ ರಾತ್ರಿ ಸೀಗೆಬಾಗಿ ಬಳಿ ಹರಿಯುವ ಭದ್ರಾ ನದಿಯಲ್ಲಿ ಅಕ್ರಮ ಗಣಿಗಾರಿಕೆ ತಡೆಯಲು ಹೋಗಿದ್ದಾರೆ. ಅಕ್ರಮವಾಗಿ ಮರಳು ತೆಗೆಯುತ್ತಿದ್ದವರಿಗೆ ಬ್ರೇಕ್ ಹಾಕಿದ್ದಾರೆ. ಈ ವೇಳೆ ವ್ಯಕ್ತಿಯೊಬ್ಬ ಭದ್ರಾವತಿ ಶಾಸಕ ಸಂಗಮೇಶ್ ಪುತ್ರ ಬಸವೇಶ್ಗೆ ಕರೆ ಮಾಡಿದ್ದ ಎನ್ನಲಾಗಿದೆ. ಮಹಿಳಾ ಅಧಿಕಾರಿ ಜ್ಯೋತಿಗೆ ಆ ಕಡೆಯಿಂದ ಫೋನ್ನಲ್ಲಿ ಮಾತನಾಡ್ತಿದ್ದ ವ್ಯಕ್ತಿ ಅವಾಚ್ಯವಾಗಿ ನಿಂದಿಸಿ ಬೈದಿದ್ದಾನೆ. ಈ ವಿಡಿಯೋ ವೈರಲ್ ಆಗಿತ್ತು. ನೆಟ್ಟಿಗೆ ಮಾತಾಡಿ. ಯಾರಿಗೆ ಮಾತಾಡ್ತಾ ಇದ್ದೀರಾ? ಒಬ್ಬ ಅಧಿಕಾರಿ ಮಾತಾಡಿ, ನೆಟ್ಟಿಗೆ ಬೆಲೆ ಕೊಟ್ಟು ಮಾತಾಡಿ. ಅಣ್ಣ ನಿಮ್ಮ ಒಂದ್ ಸ್ವಲ್ಪ ನಿಮ್ಮ ಇವ್ರು ನೀನೇ ಬಂದ್ಬಿಡೋಣ ಸ್ಪಾಟಿಗೆ. DSP ಬರ್ತಾರಂತೆ. ಶಾಸಕರ ಪುತ್ರನಿಂದ ಮಹಿಳಾಧಿಕಾರಿ ಮೇಲೆ ದಬ್ಬಾಳಿಕೆ ನಡೆದಿದೆ ಎನ್ನಲಾದ ಈ ಆರೋಪ ಕಿಚ್ಚು ಎಬ್ಬಿಸಿತ್ತು. ಭದ್ರಾವತಿಯಲ್ಲಿ ಬಿಜೆಪಿ ನಾಯಕರು ಪ್ರತಿಭಟನೆ ನಡೆಸಿದ್ರು. ಇನ್ನು ಗೃಹ ಸಚಿವ ಪರಮೇಶ್ವರ್ ಕೂಡ ಮಾತನಾಡಿ, ತಪ್ಪು ಯಾರೇ ಮಾಡಿದ್ರೂ ಪೊಲೀಸರು ಕ್ರಮ ಕೈಗೊಳ್ತಾರೆ ಅಂದ್ರು. ಇದೇ ಕಾನೂನು ವಿರುದ್ಧವಾಗಿ ಅವ್ರೇನಾದ್ರು ರೀತಿ ಕೆಲಸ ಮಾಡಿದ್ರೆ ಅವ್ರ ಮೇಲೆ ಕ್ರಮ ತಗೊಳ್ತಾರೆ. ಗೊತ್ತಿಲ್ಲ, ನಮಗೆ ವಿಷಯ ಗೊತ್ತಿಲ್ಲ. ಬಟ್ ಅವ್ರೇನೋ ಅವಹೇಳನವಾಗಿ ಮಾತಾಡಿದ್ದಾರೆ ಅಂತ ಕೇಳಿದ್ದೇನೆ. ಒಂದು ವೇಳೆ ಆ ಥರದ್ದು ಇದ್ರೆ ಅದು ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಅವರು ವೆರಿಫೈ ಮಾಡ್ಕೊಂಡು ಕ್ರಮ ತಗೊಳ್ತಾರೆ. FIRನಲ್ಲಿ ಶಾಸಕನ ಪುತ್ರನ ಹೆಸರೇ ಇಲ್ಲ. ಪ್ರಕರಣದಲ್ಲಿ 3 ಆರೋಪಿಗಳು ಅರೆಸ್ಟ್. ಅಂದಹಾಗೆ ಶಾಸಕ ಸಂಗಮೇಶ್ ಪುತ್ರ ಬಸವೇಶ್ ವಿರುದ್ಧವೇ ಈ ಪ್ರಕರಣ ಸುತ್ತಿಕೊಂಡಿತ್ತು. ಇನ್ನು ಮಹಿಳಾಧಿಕಾರಿ ಜ್ಯೋತಿ ಕೂಡ ಭದ್ರಾವತಿ ಹಳೆಯನಗರ ಠಾಣೆ ಹಾಗೂ SPಗೆ ದೂರು ನೀಡಿದ್ರು. ಆದರೆ ಎಲ್ಲಿಯೂ ಸಂಗಮೇಶ್ ಪುತ್ರನ ಹೆಸರನ್ನ ಉಲ್ಲೇಖಿಸಿ ದೂರು ಕೊಟ್ಟಿಲ್ಲ. ಕೇವಲ 6-7 ಜನರ ವಿರುದ್ಧ ಮಾತ್ರ ದೂರು ನೀಡಿದ್ದಾರೆ. ದಾಳಿ ವೇಳೆ ನಮ್ಮ ಮೇಲೆ ಗಾಡಿ ಹತ್ತಿಸಿ ಅಂತ ಕೂಗಾಡಿದ್ರು. ನಮಗೆ ಭಯವಾಯಿತು, ಹೊರಟ್ವಿ ಅಂತ ಹೇಳಿದ್ದಾರೆ. ಬೈದವರ ಧ್ವನಿ ಬಗ್ಗೆ ಸ್ಪಷ್ಟತೆ ಇಲ್ಲ. ತನಿಖೆಯಲ್ಲಿ ಗೊತ್ತಾಗುತ್ತೆ ಅಂತ ಹೇಳಿದ್ದಾರೆ. ಏನಿಲ್ಲ, ನಾವು ದಾಳಿ ಮಾಡಿದಂಥ ಸಮಯದಲ್ಲಿ ನಮಗೆ ಇವ್ರ ಮೇಲೆ ವೆಹಿಕಲ್ ಹೊಡಿರೋ ಅಂತ ಹೇಳ್ಬಿಟ್ಟು ಎಲ್ಲ ಜೋರಾಗಿ ಕೂಗಾಡಿದ್ರು. ಅಷ್ಟೇ ನಮಗೆ ಒಂದು ಸ್ವಲ್ಪ ಭಯ ಆಯಿತು ನಮಗೆ. ಮತ್ತೆ ನಮಗೆ ಬೇರೆ ಫೋನ್ ಕಾಲ್ಸು ಬಂತು. ಅದು ಕೂಡ ನಮಗೆ ಭಾಳ ಪ್ರಾಬ್ಲಮ್ ಆಯಿತು. ಏನೋ ಈ ಥರ ಎಲ್ಲ ಅಂತೇಳ್ಬಿಟ್ಟು ಅಲ್ಲಿಂದ ನಾವು ಇದು ಯಾಕೋ ಸರಿ ಕಾಣಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಂದ ನಾವು ರಿಟರ್ನ್ ಹೊರಟ್ವಿ. ಅಭಿವೃದ್ಧಿ ಕಾರ್ಯ ಇಲ್ಲದಕ್ಕೆ ಮರಳು ಮಾಫಿಯಾ. ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಅಶೋಕ್ ಕಿಡಿ. ನೀವು ಮರಳು ದಂಧೆಯನ್ನು ತಡೆಯಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಈ ಕಾಂಗ್ರೆಸ್ಸಿನ MLAಗಳೇನಿದ್ದಾರೆ ಅವ್ರಿಗೆ ಬೇರೆ ಆದಾಯನೇ ಇಲ್ಲ ಈಗ. ಯಾಕಂದ್ರೆ ಅಭಿವೃದ್ಧಿಗೆ ಹಣ ಇಲ್ಲ, ಒಂದು ಅಭಿವೃದ್ಧಿ ಕಾರ್ಯ ಎಲ್ಲೂ ನಡೀತಾ ಇಲ್ಲ. ಅವ್ರಿಗೆ ಇರೋಂಥ ಚಾಯ್ಸು ಈ ಟ್ರಾನ್ಸ್ಫರ್ ಅಲ್ಲಿ ದಂಧೆಯಲ್ಲಿ ದುಡ್ಡು ಮಾಡಬೇಕು, ಇಲ್ಲ ಅಂದ್ರೆ ಮರಳು ಮಾಫಿಯಲ್ಲಿ ಮಾಡಬೇಕು. ಅದನ್ನ ಮಾಡ್ತಾ ಇದ್ದಾರೆ. ಮಹಿಳಾಧಿಕಾರಿ ಬಳಿ ಮೊಬೈಲ್ ತಂದಿದ್ದ ವ್ಯಕ್ತಿ ಸೇರಿ 3 ಪೊಲೀಸರು ಬಂಧಿಸಿದ್ದಾರೆ. ಏನೇ ಹೇಳಿ
ಅಕ್ರಮ ತಡೆಗಟ್ಟಲು ಹೋದ ಮಹಿಳಾ ಅಧಿಕಾರಿ ಮೇಲೆ ದರ್ಪ ಮೆರೆದಿರೋದಂತೂ ನಿಜ. ಆದರೆ ಶಾಸಕರ ಪುತ್ರನ ವಿರುದ್ಧ ಸುತ್ತಿಕೊಂಡಿದ್ದ ಪ್ರಕರಣ ಈಗ ಬೇರೆ ದಿಕ್ಕಿಗೆ ತಿರುಗಿದೆ. ಸೂಕ್ತ ತನಿಖೆಯಲ್ಲಿ ಇದರ ಅಸಲಿ ಎತ್ತು ಬಯಲಾಗಬೇಕಿದೆ. ಬಸವರಾಜು ಯರಗಣವಿ, TV9 ಶಿವಮೊಗ್ಗ.